ಅವರೆಲ್ಲ ಯಾವ ಕಾರಣಕ್ಕೆ ದೆಹಲಿಗೆ ಹೋಗ್ತಿದ್ದಾರೋ ಗೊತ್ತಿಲ್ಲ. ಹೀಗಂತ ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರೆಲ್ಲ ಯಾವ ಉದ್ದೇಶವನ್ನ ಅಥವಾ ಯಾವ ಕಾರಣಕ್ಕೋಸ್ಕರ ಹೋಗ್ತಿದ್ದಾರೆ ಗೊತ್ತಿಲ್ಲ ನನಗೆ. ದೆಹಲಿಗೆ ಯಾವ ಕಾರಣಕ್ಕೋಸ್ಕರ ರೀಸನ್ ಏನು ಅಂತ ಗೊತ್ತಿಲ್ಲ. ರಾಮನಗರದಲ್ಲಿ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದೆಹಲಿಗೆ ಹೋಗಲ್ಲ, ನೇತೃತ್ವವನ್ನು ವಹಿಸುವಂತಹ ಲೀಡರ್ ಅಲ್ಲ. ನಾನು ಜೆಡಿಎಸ್ನಲ್ಲಿ ಸೀನಿಯರ್ ಎಂಎಲ್ಎ, ಕಾಂಗ್ರೆಸ್ನಲ್ಲಿ ಜೂನಿಯರ್. ಪಕ್ಷದಲ್ಲಿ ಬಹಳ ಜನ ಹಿರಿಯರಿದ್ದಾರೆ, ಅವರು ಚರ್ಚೆ ಮಾಡ್ತಾರೆ, ಅವ್ರುಗಳಿದ್ದಾರೆ, ಅವ್ರು ಮಾಡ್ತಾರೆ. ನಾನು ಈ ಪಕ್ಷಕ್ಕೆ ಜೂನಿಯರ್ ಅಷ್ಟೇ. ಡಿ.ಕೆ.ಶಿ ಕಷ್ಟಪಟ್ಟಿದ್ದಾರೆ, ಅವರಿಗೆ ಅವಕಾಶವನ್ನ ಕೊಡಿ ಅಂತ ಕೇಳಿದ್ದೇವೆ. ಅಂತಿಮವಾಗಿ ತೀರ್ಮಾನವನ್ನ ಮಾಡುವಂಥದ್ದು ಯಾರು? ಹೈಕಮಾಂಡ್. ನಮಗೆ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿ ಡಿ.ಕೆ.ಶಿ ಅವರು ಹೇಳಿದ್ದಾರೆ. ರಾಮನಗರದಲ್ಲಿ ಹೀಗಂತ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಹೋಗಿದಾರೆ ಗೊತ್ತಿಲ್ಲ ನಮ್ಗೆ. ಹೋಗಿದ್ದಾರೆ ಅಂತ ನಮಗೂ ನಿಮ್ಮಂಗೆ ನಿಮ್ ಮಾಧ್ಯಮದಲ್ಲಿ ನೋಡಿ ತಿಳ್ಕೊಂಡಿದೀವಿ ನಾವು ಹೋಗಿದ್ದಾರೆ ಅಂತ. ಬಟ್ ನಾವ್ ಹೋಯ್ತೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು? ನಾನಂತೂ ಬುಕ್ ಮಾಡಿಲ್ಲಪ್ಪ. ಕೇಳ್ಬೇಕು, ಬುಕ್ ಮಾಡೋರು ಯಾರು ಇದ್ರೆ ನೀವೇ ನಮ್ ಮಾಹಿತಿ ಕೊಟ್ರೆ ಕೇಳ್ತೀವಿ ನಾವು. ನಾನೇನ್ ದೊಡ್ಡ ಲೀಡರ್ ನೇತೃತ್ವ ತಗೊಳಕ್ಕೆ. ಇಲ್ಲಿ ನೋಡ್ರಿ, ನಾನ್ ಸೀನಿಯರ್ ಎಂ.ಎಲ್.ಎ ಜೆಡಿಎಸ್ ನಲ್ಲಿ. ಐ ಆಮ್ ಜೂನಿಯರ್ ಎಂ.ಎಲ್.ಎ ಇನ್ ಕಾಂಗ್ರೆಸ್. ಫಸ್ಟ್ ಟೈಮ್ ಎಂ.ಎಲ್.ಎ ಇನ್ ಕಾಂಗ್ರೆಸ್. ನಾನ್ ಸೀನಿಯಾರಿಟಿ ಇದ್ದಿದ್ದು ಅಲ್ಲಿ. ಇಲ್ಲಿ ನಾನ್ ಜೂನಿಯರ್. ನಾನು ಅದನ್ನ ಕ್ಲೈಮ್ ಮಾಡಕ್ ಆಗಲ್ಲ ಸೀನಿಯಾರಿಟಿ. ಯಾಕಂದ್ರೆ ನನಗಿನ್ನ ಸೀನಿಯರ್ಸ್ ಗಳು ಅವ್ರೆ. ಇಲ್ಲಿ ಅನೇಕ ಸಾರಿ ಎಂ.ಎಲ್.ಎಗಳಾಗಿ ಕಾಂಗ್ರೆಸ್ ನಲ್ಲಿ ಗೆದ್ದೆ. ಈಗ ನಾನು ಇಕ್ಬಾಲ್ ಹುಸೇನ್ ಅವರು ಒಂದೇ ಲೆವೆಲ್. ಈಗ ಅವರು ಫಸ್ಟ್ ಟೈಮ್ ಕಾಂಗ್ರೆಸ್ ಎಂ.ಎಲ್.ಎ, ನಾನು ಫಸ್ಟ್ ಟೈಮ್ ಕಾಂಗ್ರೆಸ್. ಸರ್, ಈಗ ನಮ್ಮ ಅಭಿಪ್ರಾಯ, ನಮಗೂ ಅವಕಾಶ ಮಾಡ್ಕೊಡಿ ನಮ್ ಜಿಲ್ಲೆಗೆ. ಅವರು ಕಷ್ಟಪಟ್ಟಿದ್ದಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದ್ರೆ ಅಂತಿಮವಾಗಿ ತೀರ್ಮಾನ ಮಾಡೋದು ನನಗೆ ಹೇಳಿಲ್ವಾ? ನನ್ಗೇನ್ ಡೆಲ್ಲಿಗೆ ಹೋಗೋ ಇದು ಕಾಣ್ತಾ ಇಲ್ಲ. ಹಂಗೇನಾರ ಬಂದು ಹೈಕಮಾಂಡ್ ಅವ್ರ ಹತ್ರ ಏನಾರ ವಿಚಾರಗಳು, ಏನೋ ವಿದ್ಯಮಾನಗಳಿದ್ರೆ ಹೋಗಿ ಚರ್ಚೆ ಮಾಡ್ಬೇಕು ಅಂದ್ರೆ ಹೋಗಿ.